ಸದಾ ಆಲೋಚನೆ ಚಿಂತನೆಯಲ್ಲಿ ಕಾಲ ಕಳೆಯುವುದೇಕೆ? ಸದಾ ಆಲೋಚನೆ ಚಿಂತನೆಯಲ್ಲಿ ಕಾಲ ಕಳೆಯುವುದೇಕೆ? ನಾಳೇನು ಎಂತೋ ಎನ್ನುವ ಬದಲು ಈ ಕ್ಷಣದ ಆನಂದದಿ ಮಗ್ನನಾಗು. ಚಿಂತೇತಕ್ಕೆ ಚಿಂತೇತಕ್ಕೆ ನಿನ್ನೊಳಿರುವ ನಿಜಾತ್ಮ ಶಿವನೇ ನಿನ್ನ ಮಿತ್ರನಾದಾಗ ಆಗುವುದೆಲ್ಲ ಒಳಿತಕ್ಕೆ. ನಮ್ಮ ಭವ್ಯ ಭವಿತವ್ಯಕ್ಕೆ ನಮ್ಮ ಭವ್ಯ ಭವಿತವ್ಯಕ್ಕೆ. ನಾವು ಯಾವಾಗಲೂ ಏನಾದರೂ ಆಲೋಚನೆ ಮಾಡ್ತಾ ಇರ್ತೇವೆ, ಚಿಂತನೆ ಮಾಡ್ತಾ ಇರ್ತೇವೆ. ಆದರೆ ಅದು ಕಾರ್ಯಗತವಾಗದೇ ಇದ್ದರೆ ಅಥವಾ ನಮ್ಮ ವಿಳಂಬದಿಂದ ಅದು ಮುಂದುವರೆದೇ ಇದ್ದರೆ ಅದು ವ್ಯರ್ಥ ಆಗ್ತದೆ. ಹಾಗೆ ವ್ಯರ್ಥ ಕಾಲಕ್ಕೆ ಕಳೆಯೋದಕ್ಕಿಂತ ನಾಳೆ ಏನಾಗ್ತದೋ ಏನೋ ಅನ್ನುವಂಥ ಗೊಂದಲದೊಳಗಿರುವ ಬದಲು ಈ ಕ್ಷಣ ಏನಿದೆ ಇದು ಆನಂದದ ಕ್ಷಣ ಅಂಥೇಳಿ ಅದ್ರಾಗ ಮಗ್ನನಾಗಿಬಿಟ್ರೆ ಚಿಂತೆ ಅನ್ನೋದು ಇರೋದೇ ಇಲ್ಲ. ನಮ್ಮೊಳಗಿರುವಂಥ ನಮ್ಮ ನಿಜಾತ್ಮ ಶಿವನೇ ನಮ್ಮ ನಿಜವಾದ ಮಿತ್ರ. ಅವನ ಜೊತೆ ನಾವಿದ್ದಾಗ ಆಗೋದೆಲ್ಲವೂ ಕೂಡ ಒಳಿತೇ ಆಗ್ತದೆ. ನಮ್ಮ ಭವ್ಯ ಭವಿತವ್ಯ ನಿರ್ಮಾಣ ಆಗ್ತದೆ. ಅದಕ್ಕೆ ಆ ನಿಜಾತ್ಮ ಶಿವನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅಂತ ಹೇಳ್ತಾ 2 ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.